ಸನ್ಸ್ಕ್ರೀನ್ ಸ್ಕಿನ್ ಮೇಲೆ ಹಾಕಿದ ಕೂಡಲೇ ಮುಖ ಯಾಕೆ ಕಪ್ಪಾಗಿ ಕಾಣುತ್ತೆ, ಡಲ್ಲಾಗಿ ಕಾಣುತ್ತೆ, ಹಾಗೂ ಯಾಕೆ ಜಾಸ್ತಿ ಸ್ವೆಟ್ ಆಗೋಕ್ಕೆ ಶುರು ಆಗುತ್ತೆ, ಹಾಗೂ ನಿಮ್ಮ ಸ್ಕಿನ್ ಟೈಪ್ನ ಪ್ರಕಾರ ನೀವು ಯಾವ ಸನ್ಸ್ಕ್ರೀನ್ ಕರೆಕ್ಟಾಗಿ ಚೂಸ್ ಮಾಡಬೇಕು, ಎಲ್ಲ ವಿಷಯ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೂ ನಾನು ಹೇಳಿದಂಥ ಪ್ರತಿಯೊಂದು ಟಿಪ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಪ್ರಾಬ್ಲಮ್ ನಿಮಗೆ ಮತ್ತೆ ಆಗೋದಿಲ್ಲ. ಈ ವಿಡಿಯೋನಲ್ಲಿ ನಾನು ತೋರಿಸುವಂಥ ಯಾವುದೇ ಒಂದು ಪ್ರಾಡಕ್ಟ್ ಇಟ್ಸ್ ನಾನ್ ಸ್ಪಾನ್ಸರ್ಡ್, ಇದು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ. ಮಿಸ್ಟೇಕ್ ನಂಬರ್ 1, ನೀವು ನಿಮ್ಮ ಸ್ಕಿನ್ ಟೈಪ್ನ ಪ್ರಕಾರ ಸನ್ಸ್ಕ್ರೀನ್ನ ಚೂಸ್ ಮಾಡ್ತಿರೋದಿಲ್ಲ. ಅಂದರೆ ನೀವು ಡ್ರೈ ಸ್ಕಿನ್ ಇರೋರಾಗಿದ್ದರೆ ಒಂದು ಒಳ್ಳೆ ಥಿಕ್ ಫಾರ್ಮುಲಾ ಇರುವಂಥ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸಪೋಸ್ ಇವಾಗ ನೀವು ಡ್ರೈ ಸ್ಕಿನ್ ಇದ್ದು ಮ್ಯಾಟಿಫೈಯಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಸ್ಕಿನ್ ಇನ್ನೂ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮ್ಯಾಟಿಕ್ಕಾಗಿ ಆ ಡ್ರೈ ಪ್ಯಾಚಸ್ಸಿಂದ ಮುಖ ಡಲ್ ಆಗುತ್ತೆ. ಸೊ ಇಫ್ ಯು ಆರ್ ಸಮ್ ಒನ್ ವಿತ್ ಡ್ರೈ ಸ್ಕಿನ್, ಪ್ಲೀಸ್ ಯೂಸ್ ಅ ಗುಡ್ ಹೈಡ್ರೇಟಿಂಗ್ ಸನ್ಸ್ಕ್ರೀನ್. ನೀವು ಆಯ್ಲಿ ಸ್ಕಿನ್ ಇರೋರಾಗಿದ್ದರೆ ಯು ಶುಡ್ ಯೂಸ್ ಜೆಲ್ ಮಾಯ್ಶ್ಚರೈಸರ್, ಜೆಲ್ ಸನ್ಸ್ಕ್ರೀನ್, ಅಥವಾ ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ ಅಂತ ಇರುತ್ತೆ. ಅಂದರೆ ಹಾಕಿದ ಕೂಡಲೇ ನೀರಿನ ಥರ ಹರ್ಕೊಂಡು ಹೋಗುತ್ತೆ, ಮತ್ತು ಇದು ಒಂಚೂರು ಕೂಡ ಹೆವಿ ಅನ್ಸೋದಿಲ್ಲ. ಸ್ಕಿನ್ ಆಯ್ಲಿ ಕೂಡ ಆಗ್ತಿದೆ, ಈ ಕಡೆ ನೀವು ಒಂದು ಥಿಕ್ ಕ್ರೀಮ್ ಫಾರ್ಮಲ್ಲಿರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ಆಯಿಲ್ ಜೊತೆ ಸ್ವೆಟ್ ಜೊತೆ ಈ ಸನ್ಸ್ಕ್ರೀನ್ ಮಿಕ್ಸ್ ಆದಾಗ ಆಟೋಮ್ಯಾಟಿಕ್ಕಾಗಿ ಡಲ್ಲಾಗಿ ಕಾಣುತ್ತೆ ಹಾಗೂ ಬ್ಲ್ಯಾಕಾಗಿ ಕೂಡ ಆಗುತ್ತೆ. ಸೊ ಹಾಗಾಗಿ ಇಫ್ ಯು ಆರ್ ಸಮ್ ಒನ್ ವಿತ್ ಆಯ್ಲಿ ಸ್ಕಿನ್, ಪ್ಲೀಸ್ ಯೂಸ್ ಜೆಲ್ ಸನ್ಸ್ಕ್ರೀನ್ ಅಥವಾ ಒಂದು ಲೈಟ್ ಫ್ಲೂಯಿಡ್ ಸನ್ಸ್ಕ್ರೀನ ಯೂಸ್ ಮಾಡಿ. ಸೊ ಈಗ ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ ನಿಮ್ಮ ಸ್ಕಿನ್ ಟೈಪ್ನ ಅನುಗುಣವಾಗಿ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದಂತ. ಮಿಸ್ಟೇಕ್ ನಂಬರ್ 2, ಯೂಸಿಂಗ್ ಟೂ ಮಚ್ ಆಫ್ ಪ್ರಾಡಕ್ಟ್. ಸನ್ಸ್ಕ್ರೀನ್ ಇಂಪಾರ್ಟೆಂಟ್ ಅಂದಿದ್ದ ಕೂಡಲೇ ಜಾಸ್ತಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ತಪ್ಪಾಗುತ್ತೆ. ಎಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತ ಅಂದರೆ 2 ಬೆರಳು ಪ್ರಮಾಣದಷ್ಟು, ಅಂದರೆ 2 ಫಿಂಗರ್ ರೂಲ್ ಅಂತೀವಿ. ಇಷ್ಟು ಪ್ರಾಡಕ್ಟ್ನ ನೀವು ತೊಗೊಂಡ್ರೆ ನಿಮ್ಮ ಫೇಸು, ನೆಕ್ ಮತ್ತು ಇಯರ್ಸ್ಗೆ 2 ಬೆರಳು ಪ್ರಮಾಣದಷ್ಟು ಪ್ರಾಡಕ್ಟ್ ನಿಮಗೆ ಸಾಕು. ಇನ್ನೂ ನಿಮ್ಮ ಕೈ ಎಕ್ಸ್ಪೋಸ್ ಆಗ್ತಿದೆ, ಕಾಲು ಎಕ್ಸ್ಪೋಸ್ ಆಗ್ತಿದೆ ಅಂದರೆ ಅಲ್ಲಿ ಕೂಡ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ಗಮನದಲ್ಲಿರಲಿ, ಸನ್ಸ್ಕ್ರೀನ್ ನೀವು ಡೇ ಟೈಮಲ್ಲಿ ಮಾತ್ರ ಯೂಸ್ ಮಾಡಬೇಕು. ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯಾವಾಗ ನಿಮಗೆ ಸನ್ ಎಕ್ಸ್ಪೋಜರ್ ಆಗ್ತಿದೆ ಆಗ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ನೈಟ್ ಟೈಮಲ್ಲಿ ಅಥವಾ ಲೇಟ್ ಈವ್ನಿಂಗ್ಸ್ ಟೈಮಲ್ಲಿ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಮಿಸ್ಟೇಕ್ ನಂಬರ್ 3, ಯೂಸಿಂಗ್ ಲೋ ಕ್ವಾಲಿಟಿ ಚೀಪ್ ಸನ್ಸ್ಕ್ರೀನ್. ಯಾವುದೇ ಕಾರಣಕ್ಕೂ ಚೀಪ್ ಸನ್ಸ್ಕ್ರೀನ್ ಅಥವಾ ಲೋ ಕ್ವಾಲಿಟಿ ಸನ್ಸ್ಕ್ರೀನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗೆಲ್ಲ ತುಂಬ ಒಳ್ಳೆ ಆದಂಥ ಬ್ರ್ಯಾಂಡ್ಸ್ ಅಫೋರ್ಡೆಬಲ್ ರೇಂಜಲ್ಲೇ ಸಿಗುತ್ತೆ. ಸೊ ನಾನು ಸಜೆಸ್ಟ್ ಮಾಡ್ತಿರುವಂಥ ಪ್ರಾಡಕ್ಟ್ ದೇರ್ ಆಲ್ ಈಸಿಲಿ ಅವೈಲೇಬಲ್. ಆನ್ಲೈನಲ್ಲಿ, ಆಫ್ಲೈನಲ್ಲಿ ಕೂಡ ಕೆಲವೊಂದೊಂದು ಪ್ರಾಡಕ್ಟ್ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಆ ಒಂದು ಲೋ ಕ್ವಾಲಿಟಿ ಆರ್ ಚೀಪ್ ಸನ್ಸ್ಕ್ರೀನಲ್ಲಿ ಫಾರ್ಮುಲೇಷನ್ ಸರಿ ಇರೋದಿಲ್ಲ, ಹಾಗಾಗಿ ಕೂಡ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆಲ್ವೇಸ್ ಒಳ್ಳೆ ಕ್ವಾಲಿಟಿ ಇರುವಂಥ ಸನ್ಸ್ಕ್ರೀನ ಯೂಸ್ ಮಾಡಿ. ಮಿಸ್ಟೇಕ್ ನಂಬರ್ 4, ನೀವು ಯೂಸ್ ಮಾಡ್ತಿರುವಂಥ ಸನ್ಸ್ಕ್ರೀನಲ್ಲಿ ವೈಟ್ ಕಾಸ್ಟ್ ಆಗ್ತಾ ಇದ್ದರೆ ಅದರಿಂದ ಕೂಡ ನಿಮಗೆ ಆ ಒಂದು ಸ್ಕಿನ್ ಡಲ್ ಆಗೋದಾಗಲಿ ಬ್ಲ್ಯಾಕಾಗಿ ಕಾಣಿಸೋದಾಗಲಿ ಆಗುತ್ತೆ. ಈಗ ನಿಮ್ಮ ಹತ್ರ ಆಲ್ರೆಡಿ ಸನ್ಸ್ಕ್ರೀನ್ ಇದೆ, ಸೊ ಅದನ್ನು ಹಾಕಿದ ಕೂಡಲೇ ವೈಟ್ ಕಾಸ್ಟ್ ಕಾಣಿಸ್ತಿದೆ ಅಂತ ಅಂದರೆ ನೀವು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅದಕ್ಕಾಗಿ ಹೇಳೋದು, ಯಾವುದೇ ಒಂದು ಒಳ್ಳೆ ಫಾರ್ಮುಲಾ ಇರುವಂಥ ಸನ್ಸ್ಕ್ರೀನ್ ತೊಗೊಂಡಾಗ ಆ ಥರ ಒಂದು ವೈಟ್ ಕಾಸ್ಟ್ ಆಗೋದಿಲ್ಲ. ಈಗ ಎಲ್ಲ ಒಳ್ಳೆ ಬ್ರ್ಯಾಂಡ್ಸ್ನ ಸನ್ಸ್ಕ್ರೀನ್ ಪ್ಯಾಕೇಜಿಂಗ್ ಮೇಲೆ ಇರುತ್ತೆ ಲೀವ್ಸ್ ನೋ ವೈಟ್ ಕಾಸ್ಟ್ ಅಂತ. ಸೊ ಈ ಥರ ಒಂದು ಹೈಲೈಟ್ ಆಗಿರುವಂಥ ಪ್ರಾಡಕ್ಟ್ಸ್ನ ನೀವು ಚೂಸ್ ಮಾಡಿ. ಯಾವುದೇ ಒಂದು ಸನ್ಸ್ಕ್ರೀನ್ ಇಫ್ ಇಟ್ ಇಸ್ ಗಿವಿಂಗ್ ಯು ದಟ್ ವೈಟ್ ಕಾಸ್ಟ್, ಆಟೋಮ್ಯಾಟಿಕ್ ಆಗಿ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿ. ನಿಮ್ಮ ಹತ್ರ ಆಲ್ರೆಡಿ ಇರುವಂಥ ಸನ್ಸ್ಕ್ರೀನ್ ಒಳ್ಳೆ ಬ್ರ್ಯಾಂಡ್ನದ್ದಾಗಿದ್ದು ಅದರಲ್ಲಿ ವೈಟ್ ಕಾಸ್ಟ್ ಆಗ್ತಿದೆ ಅಂದರೆ ನಥಿಂಗ್ ಟು ವರಿ. ವೈಟ್ ಕಾಸ್ಟ್ ಅನ್ನೋದು ಇಟ್ಸ್ ನಾಟ್ ಸಮಥಿಂಗ್ ಡೇಂಜರಸ್. ಏನಕ್ಕೆ ವೈಟ್ ಕಾಸ್ಟ್ ಆಗ್ತಿದೆ ಅಂತ ಅಂದರೆ ಇದರಲ್ಲಿ ಜಿಂಕ್ ಆಕ್ಸೈಡ್ ಮತ್ತು ಟೈಟೇನಿಯಂ ಡೈಆಕ್ಸೈಡ್ ಅಂತ 2 ಮಿನರಲ್ಸ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಆ ಒಂದು ವೈಟ್ ಕಾಸ್ಟ್ ಹಾಗೋಗೆ ಅಥವಾ ವೈಟ್ ಕಾಸ್ಟ್ ಇರೋ ಥರ ನಿಮಗೆ ಕಾಣಿಸುತ್ತೆ. ಈ 2 ಮಿನರಲ್ಸು ಏನು ಮಾಡುತ್ತೆ ಅಂತ ಅಂದರೆ, ಇವಾಗ ಸನ್ಲೈಟ್ ಸ್ಕಿನ್ ಮೇಲೆ ಬಿದ್ದಿದ ಕೂಡಲೇ ಇದು ರಿಬೌಂಡ್ ಆಗುತ್ತೆ, ಅಂದರೆ ನಿಮ್ಮ ಸ್ಕಿನ್ ಒಳಗಡೆ ಅದು ಅಬ್ಸಾರ್ಬ್ ಆಗೋದಿಲ್ಲ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್, ಆರ್ ನಥಿಂಗ್ ಹಾರ್ಮ್ಫುಲ್. ಯಾವಾಗ ಈ ಒಂದು ಸನ್ ರೇಸು ರಿಬೌಂಡ್ ಆಗುತ್ತೆ ನೋಡಿ, ನಿಮ್ಮ ಸ್ಕಿನ್ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಒಂದು ಮಿನರಲ್ಸ್ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಪಿಗ್ಮೆಂಟೇಷನ್ ಆಗಲಿ, ರಿಂಕಲ್ಸ್ ಆಗಲಿ, ಅರ್ಲಿ ಸೈನ್ಸ್ ಆಫ್ ಏಜಿಂಗ್ ಅಂತೀವಿ, ಇದೆಲ್ಲ ಆಗೋದಿಲ್ಲ. ಸನ್ಸ್ಕ್ರೀನಿಂದ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗ್ತಿದೆ ಅಂತ ಅಲ್ಲ, ನೀವು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ ಸರಿಗಿಲ್ಲ ಅಂತ ಅಂದರೆ, ನಿಮ್ಮ ಸ್ಕಿನ್ ಟೈಪ್ನ ಅನುಗುಣವಾಗಿ ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡ್ತಿಲ್ಲ ಅಂದರೆ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಚೂಸ್ ಯೋರ್ ಸನ್ಸ್ಕ್ರೀನ್ ವೈಸ್ಲಿ. ನಿಮಗೆ ಇನ್ನೂ ಸನ್ಸ್ಕ್ರೀನ್ ಚೂಸ್ ಮಾಡೋ ಕಷ್ಟ ಆಗ್ತಿದೆ, ಕನ್ಫ್ಯೂಷನ್ ಆಗ್ತಿದೆ ಅಂತ ಅಂದರೆ ಜಸ್ಟ್ ಡೂ ದಿಸ್.
ಸರ್ಚಲ್ಲಿ ಡ್ರೈ ಸ್ಕಿನ್ ಸನ್ಸ್ಕ್ರೀನ್ ಅಂತ ಟೈಪ್ ಮಾಡಿ, ನಿಮಗೆ ಡ್ರೈ ಸ್ಕಿನ್ಗೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನೇ ಅದು ಸಜೆಸ್ಟ್ ಮಾಡುತ್ತೆ. ಅಥವಾ ಆಯ್ಲಿ ಸ್ಕಿನ್ ಸನ್ಸ್ಕ್ರೀನ್ ಅಂತ ಟೈಪ್ ಮಾಡಿ, ಸೊ ನಿಮ್ಮ ಆಯ್ಲಿ ಸ್ಕಿನ್ಗೆ ಯಾವುದು ಬೆಸ್ಟ್ ಆ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡುತ್ತೆ. ಆರ್ ನೀವೇನಾದರೂ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಯು ಶುಡ್ ಆಸ್ಕ್ ದೆಮ್ ನಿಮ್ಮ ಸ್ಕಿನ್ ಟೈಪ್ನ ಅನುಗುಣವಾಗಿ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡಿ ಅಂತ ಹೇಳಿ. ಸೊ ಅದ್ರ ಪ್ರಕಾರನೇ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ನೀವು ಈ ಮಿಸ್ಟೇಕ್ಸ್ ಮಾಡಿಲ್ಲ ಅಂದರೆ ನಿಮಗೂ ಕೂಡ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ಲ್ಯಾಕ್ ಆಗೋದಾಗಲಿ ಅಥವಾ ಡಲ್ ಆಗೋದಾಗಲಿ ಸ್ವೆಟ್ ಆಗೋದಾಗಲಿ ಪ್ರಾಬ್ಲಮ್ಸ್ ನಿಮ್ಗೆ ಆಗೋದಿಲ್ಲ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೂ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.